ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ನಮಸ್ತೆ. ದುರ್ಗಾ GN ವ್ಲಾಗ್ಸ್ಗೆ ಸ್ವಾಗತ. ನಾವಿವತ್ತು ಮನೆಯಲ್ಲಿ ಧಾರವಾಡ ಪೇಡವನ್ನು ಯಾವ ರೀತಿಯಾಗಿ ಮಾಡೋದು ಅನ್ನೋದನ್ನ ಈ ವಿಡಿಯೋ ಮೂಲಕ ತಿಳ್ಕೊಳ್ಳೋಣ. ತುಂಬ ಟೇಸ್ಟಿಯಾಗಿ ಬರ್ತವೆ, ತುಂಬ ಸುಲಭ ಕೂಡ ಮಾಡ್ಬೋದು. ಅದರಲ್ಲಿ ನಾವು ಅಂಗನವಾಡಿಯಲ್ಲಿ ಕೊಡುವಂತಹ ಹಾಲಿನ ಪೌಡರ್ನ ಉಪಯೋಗಿಸ್ಕೊಂಡು ಯಾವ ರೀತಿಯಾಗಿ ನಾವು ಧಾರವಾಡ ಪೇಡವನ್ನು ಮಾಡೋದು ಅನ್ನೋದು ಈ ವಿಡಿಯೋ ಮೂಲಕ ನಾವು ತಿಳ್ಕೊಳ್ಳೋಣ. ತುಂಬಾ ಸುಲಭವಾಗಿದೆ, ನೀವು ಈ ವಿಡಿಯೋನ ಸ್ಕಿಪ್ ಮಾಡದೆ ನೋಡ್ತಾ ಹೋಗಿ. ನೋಡಿ, ಮೊದಲಿಗೆ ನಾವು ಒಂದು ಬಾಣಲಿಗೆ ಒಂದು ಬಟ್ಲದಷ್ಟು ನಾವು ಸಕ್ಕರೆಯನ್ನು ತೊಗೋಬೇಕು. ನಾವು ಅದಕ್ಕೆ ಒಂದು 1/4 ಕಪ್ಪಷ್ಟು ನಾವು ನೀರನ್ನು ಹಾಕಬೇಕು. ನಾವು ಯಾವ ಬಟ್ಟಲಲ್ಲಿ ಸಕ್ಕರೆನ ತೊಗೊಂಡಿರ್ತೀವೋ ಅದರಲ್ಲೇ ನಾವು 1/4 ಭಾಗದಷ್ಟು ನೀರನ್ನು ಹಾಕಿಬಿಟ್ಟು ನಾವು ಇದನ್ನು ಕರಗಿಸ್ತಾ ಹೋಗಬೇಕು. ನೋಡಿ, ಇದನ್ನು ನಾವು ಬೂರಾ ಸಕ್ಕರೆ ಅಂತ ಕರೀತಾರೆ. ಇದನ್ನು ನಾವು ರೆಡಿ ಮಾಡಿಕೊಂಡ್ರೆ ಧಾರವಾಡ ಪೇಡ ಮಾಡ್ಕೊಳ್ಳೋಷ್ಟು ತುಂಬಾ ಸುಲಭವಾಗಿಬಿಡುತ್ತೆ. ನೋಡಿ, ನಾವು ಇದನ್ನು ನೀಟಾಗಿ ನಾವು ಲೋ ಫ್ಲೇಮಲ್ಲೇ ನಾವು ಇದನ್ನು ಕರಗಿಸ್ತಾ ಹೋಗಬೇಕು. ಈ ರೀತಿಯಾಗಿ ಅದನ್ನು ನಾವು ಲೋ ಫ್ಲೇಮಲ್ಲೇ ಇಟ್ಕೋಬೇಕು. ಯಾವಾಗಲೂ ಜಾಸ್ತಿ ಉರಿದ್ಬಿಟ್ರೆ ಅದು ಒಂಥರ ಸೀದಂಗೆ ಆಗಿಬಿಡುತ್ತೆ. ಅದಕ್ಕೋಸ್ಕರ ನಾವು ಇದೇ ಫ್ಲೇಮಲ್ಲೇ ನಾವು ನೀಟಾಗಿ ಕರೆಸ್ಕೊತ ಹೋಗಬೇಕು. ನಿಮಗೆ ಇದೇ ರೀತಿಯಾಗಿರುವಂಥ ಅನೇಕ ವಿಡಿಯೋಗಳು ನಮ್ಮ ಚಾನಲಲ್ಲಿ ಸಿಗ್ತಾ ಹೋಗ್ತವೆ. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಅದೇ ರೀತಿಯಾಗಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗೇ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಲೈಕ್ ಮಾಡೋದನ್ನ ಮರಿಬೇಡಿ, ಸಬ್ಸ್ಕ್ರೈಬ್ ಆಗಿ. ನಿಮಗೆ ಇದೇ ರೀತಿಯಾದಂಥ ಅನೇಕ ಟಿಪ್ಸ್ಗಳಾಗಿರ್ಬೋದು, ಮನೆ ಮದ್ದುಗಳಾಗಿರ್ಬೋದು, ಅಡುಗೆಗಳಾಗಿರ್ಬೋದು ಸಿಗ್ತಾ ಹೋಗ್ತವೆ. ನೋಡಿ, ಈ ರೀತಿಯಾಗಿ ನಾವು ಲೋ ಫ್ಲೇಮಲ್ಲೇ ಕರಗಿಸ್ತಾ ಬರಬೇಕು. ನಾವು ಪಾನಕ ರೀತಿ ಮಾಡ್ತೀವಲ್ಲ ಅದೇ ರೀತಿಯಾಗಿ ನಾವು ಇದನ್ನ ಕರಗಿಸ್ತಾ ನೋಡಿ, ಈ ರೀತಿಯಾಗಿ ನಾವು ಕೈ ಬಿಡದೆ ಹಾಗೆಯೇ ಅದನ್ನ ನಾವು ಈ ರೀತಿಯಾಗಿ ಬಾಡಿಸ್ತಾ ಇರಬೇಕು. ಇಲ್ಲದ್ರೆ ಅದು ಗಟ್ಟಿಗಾಗಿಬಿಡುತ್ತೆ. ಈ ರೀತಿ ನಾವು ಕೈ ಆಡದೇ ಇದ್ದರೆ ನೋಡಿ, ನಾವು ಸ್ಪೂನ್ ತೊಗೊಂಡ್ಬಿಟ್ಟು ಯಾವಾಗಲೂ ಈ ರೀತಿ ಅಂತಾನೇ ಇರಬೇಕು. ನೋಡಿ, ಅದು ಗಟ್ಟಿ ಆಗ್ತಾ ಹೋಗುತ್ತೆ. ಇವಾಗ ಕರಗಿಬಿಟ್ಟು ಅದು ಮತ್ತೆ ಗಟ್ಟಿ ಆಗುತ್ತಾ ಹೋಗುತ್ತೆ. ನೋಡಿ, ನಾವು ಯಾವಾಗಲೂ ಈ ರೀತಿ ಅಂತಾನೆ ಇರಬೇಕು. ಇಲ್ಲದ್ರೆ ಅದು ಬಾಣಲಿ ಇಟ್ಕೊಂಡ್ಬಿಟ್ಟು ಗಟ್ಟಿಯಾಗಿಬಿಡುತ್ತೆ. ಅದಕ್ಕೋಸ್ಕರ ನಾವು ಯಾವಾಗಲೂ ಈ ರೀತಿಯಾಗಿ ಬಾಣಲಿಯಲ್ಲಿ ನಾವು ಕೈ ಬಾಡಿಸ್ತಾ ಹೋಗಬೇಕು. ತುಂಬಾ ಟೇಸ್ಟಿಯಾಗಿ ಬರುತ್ತೆ. ನಾವು ಹೊರಗಡೆ ಬೇಕ್ರಿಗಳಲ್ಲಿ ದುಡ್ಡು ಕೊಟ್ಟು ತರೋ ಬದಲು ನಾವು ಹೆಲ್ದಿಯಾಗಿ ಮನೆಯಲ್ಲೇ ಈ ರೀತಿಯಾಗಿ ಮಾಡ್ಕೋಬೋದು. ನೋಡಿ, ಇವಾಗ ನಾನು ಗ್ಯಾಸನ್ನು ಈ ರೀತಿಯಾಗಿ ಬಂದ ತಕ್ಷಣ ನಾವು ಗ್ಯಾಸನ್ನು ಆಫ್ ಮಾಡಿಬಿಡ್ಬೇಕು. ಈ ರೀತಿಯಾಗಿ ಗಟ್ಟಿ ಆಗಿದೆ ಅಂದ ಕೂಡಲೇ ಗ್ಯಾಸನ್ನು ಆಫ್ ಮಾಡಿಬಿಟ್ಟು ನಾವು ಈ ರೀತಿ ತಿರುಗಿಸ್ತಾನೆ ಹೋಗಬೇಕು. ನಾವು ಆವಾಗ ಕೂಡ ನಾವು ಕೈ ಬಿಡಬಾರ್ದು, ಇಲ್ಲದ್ರೆ ಗಟ್ಟಿಗಾಗಿ ಹೋಗ್ಬಿಡುತ್ತೆ. ಅದು ಸಕ್ಕರೆ ರೂಪದಲ್ಲಿ ಪೌಡ್ರ್ ಆಗೋವರೆಗೂ ಕೂಡ ನಾವು ಈ ರೀತಿಯಾಗಿ ನಾವು ಅದನ್ನು ನಾವು ಈ ರೀತಿಯಾಗಿ ಸ್ಪೂನಲ್ಲಿ ಅಂತಾನೆ ಹೋಗಬೇಕು. ಇಲ್ಲದ್ರೆ ಅದು ಗಟ್ಟಿಗಾಗಿ ಹೋಗ್ಬಿಡುತ್ತೆ. ಇದು ಭಾಳನೇ ಇಂಪಾರ್ಟೆಂಟು. ಇದನ್ನು ನಾವು ನೀಟಾಗಿ ಮಾಡಿಕೊಂಡ್ರೆ ಧಾರವಾಡ ಪೇಡ ಕೂಡ ತುಂಬಾ ಸುಲಭವಾಗಿ ಮಾಡ್ಕೊಂಬಿಡ್ಬೋದು. ನೋಡಿ, ನಾವು 1 ಸೆಕೆಂಡ್ ಏನಾದರೂ ನಾವು ಕೈ ಬಿಟ್ಟರೆ ಅದು ಬಾಣಲಿ ತುಂಬ ಗಟ್ಟಿಯಾಗಿ ಹೋಗ್ಬಿಡುತ್ತೆ. ಅದಕ್ಕೋಸ್ಕರ ನಾವು ಯಾವಾಗಲೂ ಈ ರೀತಿ ಅಂತಾನೆ ಇರಬೇಕು. ನೋಡಿ, ಅದನ್ನು ಈ ರೀತಿಯಾಗಿ ಮಾಡ್ತಾ ಅದು ಇವಾಗ ಪೌಡ್ರ್ ರೀತಿಯಲ್ಲಿ ಬರುತ್ತೆ. ಇವಾಗ ಈ ರೀತಿ ಮಾಡಿಬಿಟ್ಟು ನಮ್ಮ ಕರ್ನಾಟಕದಲ್ಲಿ ಮೈಸೂರು ಪಾಕ್ ಯಾವ ರೀತಿಯಾಗಿ ಫೇಮಸ್ಸು, ಅದೇ ರೀತಿಯಾಗಿ ಧಾರವಾಡ ಪೇಡನೂ ಕೂಡ ತುಂಬಾ ಫೇಮಸ್ಸು. ನಾವು ಬೇಕ್ರಿಗಳಲ್ಲಿ ತೊಗೊಳಕ್ಕೆ ಹೋದರೆ ತುಂಬಾ ಅದು ರೇಟ್ ಇರುತ್ತೆ. ಅದಕ್ಕೋಸ್ಕರ ನಾವು ಇದೇ ರೀತಿಯಾಗಿ ಮನೆಯಲ್ಲೇ ಮಾಡೋದ್ರಿಂದ ತುಂಬಾ ಸುಲಭವಾಗಿ ಮಾಡ್ಕೋಬೋದು. ನೋಡಿ, ಈ ರೀತಿಯಾಗಿ ಅಂತ ಎಷ್ಟು ಈಸಿಯಾಗಿ ಅದು ಸಕ್ಕರೆ ಆಗ್ತಾ ಹೋಗ್ತಾಯಿದೆ. ನೋಡಿ, ನಾವು ಯಾವಾಗಲೂ ಕೈ ಬಿಡ್ದೇನೆ ಅದನ್ನು ಈ ರೀತಿಯಾಗಿ ಅಂತಾನೆ ಇರಬೇಕು. ಕೆಲವರು ಇದನ್ನು ಜರಡಿಗೆ ಹಾಕ್ಬಿಟ್ಟು ಅದನ್ನು ಶೋಧಿಸ್ಕೊಳ್ತಾರೆ. ಆದರೆ ಅದು ಸ್ವಲ್ಪ ಟೈಮ್ ಹಿಡಿಯುತ್ತೆ ಅನ್ನೋದಾದರೆ ನೀವು ಇದನ್ನು ನಾವು ಮಿಕ್ಸಿ ಕೂಡ ಮಾಡ್ಕೋಬೋದು. ಮೊದಲಿಗೆ ನಾವು ಈ ರೀತಿಯಾಗಿ ಗಂಟಿಲ್ಲದೆ ಹಾಗೆ ಸಕ್ಕರೆ ರೀತಿಯಾಗಿ ನಾವು ಮಾಡ್ಕೊಳ್ತಾ ಹೋಗಬೇಕು. ನೋಡಿ, ಈ ರೀತಿಯಾಗಿ ನಾವು ತುಂಬಾ ಸುಲಭವಾಗಿ ಬಂದುಬಿಡುತ್ತೆ. ಮೊದಲಿಗೆ ಒಂದು 10 ನಿಮಿಷ ನಾವು ಕೈ ಬಿಡದೆ ಬಾಡಿಸಿದ್ರೆ ನಂತರ ನಾವು ತುಂಬಾ ಸುಲಭವಾಗಿ ಈ ರೀತಿ ಮಾಡ್ಕೋಬೋದು. ನೋಡಿ, ಇವಾಗ ಇದನ್ನು ನಾನು ಒಂದು ಸಣ್ಣ ಜಾರಲ್ಲಿ ಹಾಕಿಬಿಟ್ಟು ಒಂದು ಹಾಫ್ ಆನ್ ಮಾಡಿದರೆ ಸಾಕು. ಯಾಕೆಂದರೆ ಮೊದಲಿಗೆ ಇದು ಸಕ್ಕರೆ ರೂಪದಲ್ಲಿರುತ್ತೆ. ಸಾಕು, ಇಷ್ಟು ಪೌಡ್ರ್ ಆದರೆ ಸಾಕು. ನೋಡಿ, ಇದಿವಾಗ ಬೂರಾ ಸಕ್ಕರೆ ನಮಗೆ ರೆಡಿ ಆಯಿತು. ಇವಾಗ ನಾವು ಈ ಹಾಲಿನ ಪೌಡರ್ ಅಂದರೆ ನಾವು ಅಂಗನವಾಡಿಯಲ್ಲಿ ಕೊಡುವಂತಹ ಹಾಲಿನ ಪೌಡರ್ ಆಗಿರ್ಬೋದು, ಅಥವಾ ನೀವು ಅದಿಲ್ಲ ಅಂದರೂ ಕೂಡ ಮನೆಯಲ್ಲಿ ಯಾವುದಾದ್ರೂ ಹಾಲಿನ ಪೌಡರ್ ತೊಗೊಳ್ಳಿ. ನಾವು ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ತುಪ್ಪವನ್ನು ಹಾಕಿಬಿಟ್ಟು, ನಾನು ಸಕ್ಕರೆನ ಯಾವ ಕಪ್ಪಲ್ಲಿ ಅಳತೆಯಲ್ಲಿ ತೊಗೊಂಡಿದ್ನ ಅದರಲ್ಲಿ ನಾವು 1 ಕಪ್ಪಷ್ಟು ಹಾಲಿನ ಪೌಡರ್ನ ತೊಗೋಬೇಕು. ನೋಡಿ, ಇದನ್ನು ಹಾಕಿಬಿಟ್ಟು ನಾವು ಇದನ್ನು ಕೂಡ ಅಷ್ಟೇ ನಾವು 1 ಸೆಕೆಂಡ್ ಕೂಡ ನಾವು ಕೈ ಬಿಡ್ದೇ ನಾವು ಇದನ್ನು ಚೆನ್ನಾಗಿ ಹುರ್ಕೋಬೇಕು. ನಾವು ಇದನ್ನು ಹುರಿಯೋದ್ರಲ್ಲೇ ನಾವು ಧಾರವಾಡ ಪೇಡ ನಾವು ಯಾವ ರೀತಿಯಾಗಿ ಮಾಡೋದು ಅನ್ನೋದು
ಇದಾಗಿರುತ್ತೆ. ನಾವು ಯಾವುದೇ ರಿಸ್ಕ್ ಇರಲ್ಲ. ಇದನ್ನೇನಂದರೆ ಕೈ ಬಿಡ್ದೇ ನಾವು ಹುರ್ಕೊಳ್ತಾ ಹೋಗೋದೇ ಇದು ಒಂದು ಮೇನು ಇದಾಗಿರುತ್ತೆ ಧಾರವಾಡ ಪೇಡದಲ್ಲಿ. ನೋಡಿ 1 ಸೆಕೆಂಡ್ 2 ಸೆಕೆಂಡ್ ಬಿಟ್ಟರೆ ಕೆಳಗೆ ಸೀದೆ ಹೋಗ್ಬಿಡುತ್ತೆ ಅದು ಹಾಲಿನ ಪೌಡರು. ಅದಕ್ಕೋಸ್ಕರ ನಾವು ಯಾವ ರೀತಿಯಾಗಿ ಪಾನಕನ ಕೈ ಬಿಡದೆ ಮಾಡ್ಕೊಂಡ್ವೋ ಬೂರ ಸಕ್ಕರೆನ, ಅದೇ ರೀತಿಯಾಗಿ ನಾವು ಹಾಲಿನ ಪೌಡರ್ ಕೂಡ ಅಷ್ಟೇ ಕೈ ಬಿಡದೆ ರೀತಿಯಲ್ಲಿ ನಾವು ಅದನ್ನು ಬ್ರೌನ್ ಕಲರ್ ಆಗೋವರೆಗೂ ಕೂಡ ಲೋ ಫ್ಲೇಮಲ್ಲಿ ನಾವು ಇದನ್ನು ಹುರಿತಾ ಹೋಗಬೇಕು. ಈ ರೀತಿಯಾಗಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ ನೋಡಿ. ಪೌಡರ್ನ ಹಾಲಿನ ಪೌಡರ್ ಕೊಡ್ತಾರೆ ಅಂಗನವಾಡಿಗಳೆಲ್ಲ, ಅದನ್ನ ವೇಸ್ಟ್ ಮಾಡೋಬೋದು. ಈ ರೀತಿಯಾಗಿ ರುಚಿಯಾಗಿರುವಂತಹ ಸ್ವೀಟ್ಗಳನ್ನು ಮಾಡ್ಕೋಬೋದು. ಅದರಲ್ಲಿ ಪನ್ನೀರ್, ನಮ್ಮ ಹಳೆ ವಿಡಿಯೋದಲ್ಲಿ ರೆಸಿಪಿ ಇದೆ, ನಿಮಗೆ ಬೇಕಾದರೆ ಪನ್ನೀರ್ ಕೂಡ ಮಾಡ್ಕೋಬೋದು. ನಮ್ಮ ಚಾನಲ್ಗೆ ಭೇಟಿ ನೀಡಿ, ಅದರಲ್ಲಿ ನಿಮಗೆ ಸಿಗುತ್ತೆ ಅದು. ಕೆಲವರು ಅದನ್ನ ಪೌಡ್ರನ್ನ ಏನು ಮಾಡ್ಬೇಕು ಅನ್ನೋದು ಗೊತ್ತೇ ಆಗ್ತಿರಲ್ಲ, ಸುಮ್ಮನೆ ವೇಸ್ಟ್ ಆಗುತ್ತೆ ಬರೀ ಅಂತ ಅಂದ್ಕೊತಿರ್ತಾರೆ. ಹಾಗೆ ಮಾಡೋ ಬದಲು ಈ ರೀತಿ ಮಕ್ಕಳಿಗೆ ಸ್ವೀಟ್ ಮಾಡಿಕೊಡೋದ್ರಿಂದ ತುಂಬ ಖುಷಿ ಪಟ್ಬಿಟ್ಟು ಕೂಡ ತಿಂತಾರೆ. ನೋಡಿ ಇದು ಇವಾಗ ಬ್ರೌನ್ ಕಲರ್ ಆಗ್ತಾ ಹೋಗ್ತಾ ಇದೆ. ನಾವು ಇದನ್ನ ಕೈ ಬಿಡದೇ ನಾವು ಈ ರೀತಿಯಾಗಿ ಬಾಡಿಸ್ತಾನೇ ಇರಬೇಕು. ಮತ್ತೆ ಹೇಳ್ತಾ ಇದ್ದೀನಿ, ಯಾಕಂದರೆ 1 ಸೆಕೆಂಡ್ ಬಿಟ್ಟರು ಕೂಡ ಅದು ಸೀದೋಗ್ಬಿಡುತ್ತೆ. ಅದಕ್ಕೋಸ್ಕರ ನಾವು ಚೆನ್ನಾಗಿ ಹುರ್ಕೋಬೇಕು ಇದನ್ನು ಪೌಡ್ರನ್ನ. ನಿಮಗೆ ಇನ್ನು ಸ್ವಲ್ಪ ಅದು ಬಾಣಲಿ ಹಿಡಿಯುತ್ತೆ ಅನ್ಸೋದಾದರೆ ಇನ್ನು ಸ್ವಲ್ಪ ತುಪ್ಪ ಆ್ಯಡ್ ಮಾಡ್ಕೋಬೋದು. ನೋಡಿ ಆಲ್ರೆಡಿ ಅದು ಬ್ರೌನ್ ಕಲರಿಗೆ ಬರ್ತಾ ಇದೆ. ಏನಿಲ್ಲ ಅಂದರೂ ನಾವು ಲೋ ಫ್ಲೇಮಲ್ಲಿ ಇನ್ನೊಂದು 10 ನಿಮಿಷನಾದರೂ ಈ ರೀತಿ ಹುರ್ಕೊಳ್ಳೇಬೇಕು. ನೋಡಿ ಇದಕ್ಕೆ ಇವಾಗ ಬ್ರೌನ್ ಕಲರ್ ಆದಮೇಲೆ ನಾವು ಸ್ವಲ್ಪ ಹಾಲನ್ನು ಹಾಕ್ತಾ ಅದನ್ನು ನಾವು ಹುರಿತಾ ಹೋಗಬೇಕು. ನೋಡಿ ಈ ರೀತಿಯಾಗಿ ಹಾಲನ್ನು ಹಾಕಿದರೆ ಅದು ಇವಾಗ ಉಂಡೆ ರೂಪದಲ್ಲಿ ನಾವು ಕಟ್ಟೋಕ್ಕೆ ತುಂಬ ಈಸಿ ಆಗುತ್ತೆ, ತುಂಬ ಟೇಸ್ಟಿಯಾಗಿ ಕೂಡ ಬರುತ್ತೆ. ನೋಡಿ ಈ ರೀತಿಯಾಗಿ ಮಾಡ್ಕೊಂಬಿಟ್ಟು ಅದರಲ್ಲೇ ನಾವು ಸ್ಪೂನಲ್ಲಿ ನಾವು ಕೈಯಲ್ಲಿ ನಾದ್ಕೊತೀವಲ್ಲ ಅದೇ ರೀತಿಯಾಗಿ ನಾದ್ಕೊಳೋ ರೀತಿಯಲ್ಲಿ ಅದರಲ್ಲೇ ನಾವು ಇದನ್ನು ಮಾಡ್ಕೋಬೇಕು. ನೋಡಿ ಈ ರೀತಿಯಾಗಿ ರೆಡಿ ಆಯಿತು. ನಾವಿವಾಗ ಗ್ಯಾಸನ್ನು ಆಫ್ ಮಾಡಿಬಿಟ್ಟು ಇವಾಗ ನಾವು ಬೂರ ಸಕ್ಕರೆಯನ್ನು ರೆಡಿ ಮಾಡ್ಕೊಂಡಿದ್ವಲ್ಲ ಅದನ್ನ ಸ್ವಲ್ಪನೇ ನಾವು ಹಾಕ್ತಾ ಇದಕ್ಕೆ ನಾವು ಕಲಿಸ್ತಾ ಹೋಗಬೇಕು. ಒಂದು ಸ್ವಲ್ಪ ಅದು ನಾವು ಹುರ್ಕೊಂಡಿರ್ತೀವಲ್ಲ ಹಾಲಿನ ಪೌಡ್ರ್, ಒಂದು ಸ್ವಲ್ಪ ಬಿಸಿ ಆರೋವರೆಗೂ ನಾವು ಒಂದು ಸ್ವಲ್ಪ ವೇಟ್ ಮಾಡಬೇಕು. ಹಂಗಂತ ನಾವು ಫುಲ್ ತಣ್ಣಗಾದಾಗ ಮಾಡಬಾರ್ದು, ಸ್ವಲ್ಪ ಬಿಸಿ ಕೂಡ ಇರಬೇಕು. ಆವಾಗ ಅದು ಸಕ್ಕರೆ ಎಲ್ಲ ಪೂರ್ತಿ ಅದಕ್ಕೆಲ್ಲ ಕವರ್ ಆಗಿಬಿಟ್ಟು ತುಂಬ ಟೇಸ್ಟಿಯಾಗಿ ಬರುತ್ತೆ ಹಾಲಿನ ಪೌಡರ್ಗೆ. ನೋಡಿ ಅದರಲ್ಲೇ ನಾವು ನಾದ್ತಾ ಈ ರೀತಿಯಾಗಿ ಸ್ವಲ್ಪನೇ ಸಕ್ಕರೆನ ಹಾಕ್ತಾ ಮಿಕ್ಸ್ ಮಾಡ್ತಾ ಹೋಗಬೇಕು. ನಾವು ಇದನ್ನು ಯಾವ ರೀತಿಯಾಗಿ ಮಿಕ್ಸ್ ಮಾಡ್ತೀವೋ ಆ ರೀತಿಯಾಗಿ ಅದು ಸ್ವೀಟಾಗಿ ಬರುತ್ತೆ. ನೀವು ಮಿಕ್ಸ್ ಕ್ಲೀನಾಗಿ ಮಾಡಬೇಕು. ನೋಡಿ ತೋರಿಸ್ತಾ ಇದ್ದೀನಲ್ಲ ಎಷ್ಟು ಚೆನ್ನಾಗಿ ಉಂಡೆಗಳು ಬರ್ತವೆ ಧಾರವಾಡ ಪೇಡ. ನೀವು ಯಾವ ಶೇಪಲ್ಲಿ ಬೇಕಾದರೂ ನೀವು ಮಾಡ್ಕೋಬೋದು. ನಿಮ್ಮ ಧಾರವಾಡ ಪೇಡನ ನಾವು ನೋಡ್ತೀವಲ್ಲ ರೌಂಡಾಗಾದರೂ ಮಾಡ್ಕೋಬೋದು. ನೋಡಿ ಇವಾಗ ನಾವು ಸ್ವಲ್ಪ ಬೂರ ಸಕ್ಕರೆನ ಎತ್ತಿಟ್ಕೋಬೇಕು. ಅದರಲ್ಲಿ ನಾವು ಈ ರೀತಿಯಾಗಿ ಅದ್ಬಿಟ್ಟು ಈ ರೀತಿಯಾಗಿ ಇಡ್ತಾ ಹೋಗಬೇಕು. ನಾವು ಅದನ್ನು ಉಂಡೆಯನ್ನು ಕಟ್ತಾ ಹೋಗಬೇಕು. ತುಂಬಾ ಸುಲಭವಾಗಿದೆ, ನೀವು ಮನೆಯಲ್ಲಿ ಒಂದ್ಸರಿ ಟ್ರೈ ಮಾಡಲೇಬೇಕು. ಸುಮ್ಮನೆ ಹಾಲಿನ ಪೌಡರ್ ವೇಸ್ಟ್ ಮಾಡೋ ಬದಲು ಈ ರೀತಿಯಾಗಿ ಮಾಡ್ಕೊಂಡು ನೋಡಿ, ತುಂಬಾ ರುಚಿಯಾಗಿ ಬರುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಲೈಕ್ ಮಾಡೋದನ್ನ ಮರಿಬೇಡಿ ದಯವಿಟ್ಟು. ನೋಡಿ ಒಂದು ಸಾರಿ ನೀವು ಟ್ರೈ ಮಾಡಿಬಿಟ್ಟು ಕಮೆಂಟಲ್ಲಿ ತಿಳಿಸಿ ಯಾವ ರೀತಿಯಾಗಿ ಬಂದಿದೆ ಅಂತ. ತುಂಬಾ ಸುಲಭವಾಗಿದೆ ಇದು, ತುಂಬ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ನಿಮಗೆ ತೋರಿಸ್ತಾ ಹೋಗ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇದು ಒಂದು ಡೇ ಆದಮೇಲೆ ಕೂಡ ಇದು ಫುಲ್ಲು ಸ್ವಲ್ಪ ತುಂಬಾ ಚೆನ್ನಾಗಿ ಬಂದಿರುತ್ತೆ. ಇನ್ನೂ ಕೂಡ ನಾವು ಮಾಡಿದ ತಕ್ಷಣ ಕೂಡ ತಿನ್ಬೋದು. ಆದರೆ ನೀವು ಇನ್ನೂ ಟೇಸ್ಟ್ ಜಾಸ್ತಿ ಬೇಕು ಅಂದರೆ ಒಂದಿನ ಬಿಟ್ಟು ನೋಡಿ, ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ. ಈ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಲೈಕ್ ಮಾಡೋದನ್ನ ಮರಿಬೇಡಿ. ಇದೇ ರೀತಿಯಾಗಿ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ. ನಿಮಗೆ ಇದೇ ರೀತಿಯಾದಂಥ ಅನೇಕ ವಿಡಿಯೋಗಳು ಸಿಗ್ತಾ ಹೋಗ್ತವೆ. ಥ್ಯಾಂಕ್ ಯು.